ನೋಡಪ್ಪ, ನನ್ನ ಪರಮಭಕ್ತ, ನೀ ಏನು ಕೊಟ್ಟರು ನಾನು ಸ್ವೀಕಾರ ಮಾಡ್ತೀನಿ, ಆದರೆ ಕೊಡು ಹಾಗೆ ಹೇಳಿ ಇಸ್ಕೊತಾನೆ. ಅವಾಗ ಇಸ್ಕೊಂಡು ಏನು ಮಾಡ್ತಾನೆ, ಅದನ್ನು ಮತ್ಸ್ಯ ಆಭರಣಕ್ಕೆ ಕಳಿಸ್ತಾನೆ. ಅವತ್ತಿನಿಂದ ಅವನು ಸಾಕ್ಷಾತ್ತಾಗಿ ಮತ್ಸ್ಯವನ್ನು ಧರಿಸಕ್ಕಾಗಲು ಅದರ ಆಕಾರವನ್ನು ಮಾಡಿಕೊಂಡು ಅವನು ಅವತ್ತಿನಿಂದ ಅರ್ಚಕನಿಗೆ ಜ್ಞಾನೋದಯವಾಗಿ ಅವತ್ತಿಂದ ಅವನು ಆಭರಣವನ್ನು ಅವನಿಗೆ. ಅಂದರೆ ಇದರಿಂದ ಏನು ಅರ್ಥಕೊಂಡೆ ನಾನು, ಕನ್ನಡದಲ್ಲಿ ಮತ್ಸ್ಯಾಭರಣ ಏನು ಕಂಡು ಅರಿತೆ. ನಮ್ಮ ಮತ್ಸ್ಯಾಭರಣವನ್ನು ನೋಡಿ ನಾನು ಅರ್ಥಕೊಂಡೆ. ಏನು ಅರ್ಥಕೊಂಡೆ ನಾನು, ಏನು ತಿಳ್ಕೊಂಡೆ ಅದರಿಂದ ಅಂತಂದರೆ, ನೀನು ಯಾವುದೇ ಮೇಲು ಕೀಳು ಅನ್ನೋ ಭಾವ ನೀವು ಭೇದ ಮಾಡಲ್ಲ. ಅಂದರೆ ಜಾತಿ ಭೇದ ಮಾಡುವುದಿಲ್ಲ, ಜಾತಿ ಕುಲ ಗೋತ್ರ ಆತ ನೋಡುವುದಿಲ್ಲ ಅಲ್ವಾ. ಅವನಂಥ ಮನೋಹರವಾಗಿರ್ತಕ್ಕಂಥ ಮೂರ್ತಿ, ಅವನು ಯಾರೂ ಕೂಡ ಮೇಲು ಕೀಳು ಅನ್ನೋ ಭಾವನೆಯನ್ನು ನೋಡೋದಿಲ್ಲ, ಯಾವ ಜಾತಿ ಭೇದವನ್ನು ಮಾಡಲ್ಲ. ನನಗೆ ಯಾವುದೇ ಥರ ನುಡಿವಂತಿಕೆ ಇಲ್ಲ, ಎಲ್ಲರಲ್ಲೂ ಕೂಡ ಭಗವಂತ ಇರ್ತಾನೆ, ಅವನು ಭಕ್ತನಾಗಿರ್ತಾನೆ. ಆದ್ದರಿಂದ ಎಲ್ಲರನ್ನೂ ಕೂಡ ನಾನು ಇರ್ತೀನಿ, ಎಲ್ಲರನ್ನೂ ರಕ್ಷಣೆ ಮಾಡ್ತೀನಿ ಅನ್ನೋದನ್ನು ಕಂಡು ಅರಿತೇನ. ನೀನು ಯಾವ ಜಾತಿ ಭೇದ ಮಾಡೋದಿಲ್ಲಪ್ಪ, ಮೇಲು ಕೀಳು ಮಾಡೋದಿಲ್ಲ ಅಂಥೇಳಿ ಆ ಮತ್ಸ್ಯಾಭರಣವನ್ನು ಧರಿಸಿದ ಕಾರಣವನ್ನು ತಿಳ್ಕೊಂಡೆಪ್ಪ. ಅಭಿನವ ಪುರಂದರನ ಮಹಿಮೆ ಕಂಡೆನ ಅಂತ ಮಹಿಮೆ ಇನ್ಯಾವ ದೇವರದ್ದು ನಾನು ಕಾಣೆ. ಈ ಪರಿಯ ಸುಲಭ ದೇವರಿಗೆ ಯಾರಿಗೂ ಗೋಪಾಲಕೃಷ್ಣ ತಂದೆ ಜ್ಞಾನಿಗೆ ಅಂತಹ ಪಾಂಡುರಂಗ ಒಂದು ನಿಂತು ನಮಗೆ ಒಂದೊಂದು ಅಂಗಾಂಗಗಳಲ್ಲಿ ಒಂದೊಂದು ಶೈಲಿಯಲ್ಲೂ ಕೂಡ ನಮಗೆ ಸೂಚನೆಯನ್ನು, ಜ್ಞಾನವನ್ನು ಪಾಂಡುರಂಗ ಕೊಡ್ತಾ ಇದ್ದಾನೆ ಅನ್ನೋರಿಗೆ ಈ ಒಂದು ಹಾಡಿನ ಅಂತಿಮ ಅಧ್ಯಾಯದ ಅಂತಿಮದ ಪದ್ಯವನ್ನು ನಾವು ತಿಳ್ಕೊಂಡಿದ್ದೇವೆ. ಹಾ ವಿಠಲ ಹರೇ ವಿಠಲ ನಿನ್ನ ಚರಣ ನೋಡ ಬಂದೆನ, ನಿನ್ನ ಚರಣ ಹಿಡಿಯ ಬಂದೆನ. ಈ ಒಂದು ಹಾಡಿನಲ್ಲಿ ಕಡೆ ಒಟ್ಟು 5 ನುಡಿಗಳಿದೆ. 5 ನುಡಿಗಳಲ್ಲೂ ಕೂಡ ಒಂದೊಂದು ನುಡಿಯಲ್ಲಿ ಆ ಒಂದೊಂದು ಅರ್ಥವನ್ನು ಆ ಭಗವಂತ ನಮಗೆ ತಿಳಿಸಿದ್ದಾನೆ ಅನ್ನೋದಕ್ಕೆ ನನ್ನ ಈ ಒಂದು ಸಣ್ಣ ಜ್ಞಾನವನ್ನು ಆ ಪಾಂಡುರಂಗನ ಪಾದಾರಕ್ಕೆ ಅರ್ಪಿಸಿ ಹೀಗೆ ನನ್ನ ಜ್ಞಾನವನ್ನು ಅಭಿವೃದ್ಧಿಗೊಳಿಸಪ್ಪ ಅಂತ ಈ ರೀತಿಯಾದ ಒಂದು 4 ಮಾತುಗಳನ್ನು ಆಡಿದ್ರೆ ನನ್ನ ಸ್ವಾರ್ಥ ಇದೆ. ನನ್ನ ಸ್ವಾರ್ಥ ಏನಪ್ಪ ಅಂದರೆ ನನ್ನ ಜ್ಞಾನ ಅಭಿವೃದ್ಧಿಯಾಗಿ ಅನ್ನೋ ಒಂದು ಸ್ವಾರ್ಥ ಇಟ್ಕೊಂಡು ನಾನು ಒಂದು 4 ಮಾತುಗಳನ್ನು ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ. ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ, ಹರೇ ಪಾಂಡು.